ಯಾವುದೇ ಯುದ್ಧನೂ ಇಲ್ಲ, ಯಾವುದೇ ಘರ್ಷಣೆನೂ ಇಲ್ಲ. ಇದೆಲ್ಲ ಪರ್ಸೆಪ್ಷನ್ ಕ್ರಿಯೇಷನ್ ಮೀಡಿಯಾದವ್ರು ಮಾಡ್ತಿರೋದು ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ನಮ್ಮಲ್ಲಿ ಏನೂ ಗೊಂದಲ ಇಲ್ಲ. ಹೈಕಮಾಂಡ್ ಅವರು ಏನೂ ಸೂಚನೆ ಕೊಟ್ಟಿಲ್ಲ ಬದಲಾಗಬೇಕು ಅಂತೇಳಿ. ಆ ಥರ ಇದ್ದರೆ ಕರೆದು ಮಾತನಾಡ್ತಾರೆ. ಈಗ ಕೆಲವರು ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತ ಹೇಳಿ. ಬಟ್ ಅವರು ಹೇಳಿದ್ದಾರೆ, ಹೈಕಮಾಂಡ್ ಅವರು ಏನು ಹೇಳ್ತಾರೋ ಅದ್ರ ಪರವಾಗಿ ಕೇಳ್ತೀವಿ ಅಂತ. ಸೊ ಹೈಕಮಾಂಡ್ ಅವರು ಇಬ್ಬರನ್ನೂ ಕರೆದು ಮಾತನಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ತನಕ ಯಾವುದೇ ಗೊಂದಲ ಆಗಬಾರ್ದು. ಸಮುದಾಯ ಮಟ್ಟದಲ್ಲಿ ಸಾಕಷ್ಟು ಒಗ್ಗಟ್ಟು ಇರಬೇಕು. ನಾವು ನಮ್ಮ ಸಮುದಾಯದವ್ರಿಗೆ ಕೊಡಬೇಕು. ಮೋಸ ಆಗ್ತಾ ಇದೆ, ಕೊಟ್ಟು ಮಾತು ಉಳಿಸ್ಕೊಳ್ಬೇಕು. ಯಾರು ಹೇಳ್ತಾರೆ? ನಾನು ಈಗಾಗಲೇ ಒಂದು ಸರಿ ಹೇಳಿದ್ದೀನಿ, ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ನೋದನ್ನು ತೀರ್ಮಾನ ಮಾಡಬೇಕು ನಮ್ಮ ಪಕ್ಷದವರು. ಸೊ ಹೊರಗಿನವ್ರಿಗೆ ಯಾರಿಗೂ ಕೂಡ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಅಧಿಕಾರ ಇಲ್ಲ. ನಾವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕಾಗಿದೆ. ಗೊತ್ತಿಲ್ಲ, ನಾನು ಕೇಳಿಲ್ಲ. ಬಟ್ ಡೆಲ್ಲಿಗೆ ಹೋದ್ಮೇಲೆ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ, ಬೆಳಗ್ಗೆಯಿಂದ ಸಿಕ್ಕೂ ಇಲ್ಲ ಕೂಡ ಅವರು. ಸೊ ಹಾಗಾಗಿ ಏನು ಮಾತುಕತೆ ನಡೆದು ಗೊತ್ತಿಲ್ಲ. ಈಗ ಗೊಂದಲ ಇಲ್ಲ ಅಂದರೆ ಯಾಕೆ ಪದೇ ಪದೇ ಈ ಥರದ ಹೇಳಿಕೆಗಳು ಬರ್ತಾ ಇರುವಂಥದ್ದು? ಪ್ರತಿಯೊಬ್ಬರು ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ, ಶಾಸಕರುಗಳು ಕೂಡ ಕೊಡ್ತಾರೆ. ಒಂದು ಪಕ್ಷ ಅಂದಮೇಲೆ ಎಷ್ಟೋ ಜನ ಮುಖ್ಯಮಂತ್ರಿ ಪದವಿಗೆ ಆಕಾಂಕ್ಷಿಗಳು ಇರ್ತಾರೆ. ಸೊ ಅವ್ರ ಕಡೆಯವರು ಒಂದಷ್ಟು ಜನ ಕೇಳಿರ್ತಾರೆ. ಸೊ ಹಾಗಾಗಿ ಅದೇನು ದೊಡ್ಡ ವಿಷಯ ಅಲ್ಲ. ಎಲ್ಲ ಸರ್ಕಾರಗಳಿದ್ದಾಗಲೂ ಕೂಡ ಇದು ನಡೆದಿದೆ, BJP ಪಕ್ಷ ಇದ್ದಾಗಲೂ ಕೂಡ ಇದು ನಡೆದಿದೆ. ಸೊ ಇವಾಗ ಕೇಳಿದ್ದಾರೆ. ಸೊ ಅದನ್ನು ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ಇಬ್ಬರು ಬದ್ಧವಾಗಿರ್ತೀವಿ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಆ ಗೊಂದಲ ನಿವಾರಣೆ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಈಗಾಗಲೇ ಅದಕ್ಕೂ ಕೂಡ ನಾನು ಉತ್ತರ ಹೇಳಿದ್ದೀನಿ. ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರು ಏನು ಬದಲಾವಣೆ 2.5 ವರ್ಷ ಆದಮೇಲೆ ಆಗಬೇಕು ಅನ್ನೋದ್ರ ಬಗ್ಗೆ ಯಾರಾದರೂ ಮಾತು ಕೊಟ್ಟಿದ್ದರೆ ಅದ್ರ ಬಗ್ಗೆ ಯಾರಿಗೂ ಹೇಳಿಲ್ಲ. ಹೈಕಮಾಂಡ್ ಗೊತ್ತಿದ್ರೆ ಗೊತ್ತಿರ್ಬೋದು, ಅಥವಾ ಅದಾಗಿಲ್ದೇನೂ ಇರ್ಬೋದು. ಸೊ ಯಾರಿಗೂ ಗೊತ್ತಿಲ್ಲ. ಯಾರೂ ಗೊತ್ತಿಲ್ಲದೆ ಇದ್ದಾಗ ಅದ್ರ ಬಗ್ಗೆ ಸ್ಪೆಕ್ಯುಲೇಟ್ ಮಾಡೋದು ಸರಿ ಇಲ್ಲ. ಶಾಸಕರು ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಈಗ ಯಾವ ಶಾಸಕರು ಯಾರು ಪರವಾಗಿದೆ ಅನ್ನೋದನ್ನು ಮೀಡಿಯಾ ಮುಂದೆ ನಾವು ಅದನ್ನು ಡಿಸ್ಕಸ್ ಮಾಡಬಾರ್ದು. ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ, ಅದು ನಮಗೆ ಬಿಟ್ಬಿಟ್ಟು. ಯಾವುದೇ ಯುದ್ಧನೂ ಇಲ್ಲ, ಯಾವುದೇ ಘರ್ಷಣೆನೂ ಇಲ್ಲ. ಇದೆಲ್ಲ ಪರ್ಸೆಪ್ಷನ್ ಕ್ರಿಯೇಷನ್ ಮೀಡಿಯಾದವ್ರು ಮಾಡ್ತಿರೋದು ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ನಮ್ಮಲ್ಲಿ ಏನೂ ಗೊಂದಲ ಇಲ್ಲ. ಹೈಕಮಾಂಡ್ ಅವರು ಏನೂ ಸೂಚನೆ ಕೊಟ್ಟಿಲ್ಲ ಬದಲಾಗಬೇಕು ಅಂತೇಳಿ. ಆ ಥರ ಇದ್ದರೆ ಕರೆದು ಮಾತನಾಡ್ತಾರೆ. ಈಗ ಕೆಲವರು ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತ ಹೇಳಿ. ಬಟ್ ಅವರು ಹೇಳಿದ್ದಾರೆ, ಹೈಕಮಾಂಡ್ ಅವರು ಏನು ಹೇಳ್ತಾರೋ ಅದ್ರ ಪರವಾಗಿ ಕೇಳ್ತೀವಿ ಅಂತ. ಸೊ ಹೈಕಮಾಂಡ್ ಅವರು ಇಬ್ಬರನ್ನೂ ಕರೆದು ಮಾತನಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ತನಕ ಯಾವುದೇ ಗೊಂದಲ ಆಗಬಾರ್ದು. ಸಮುದಾಯ ಮಟ್ಟದಲ್ಲಿ ಸಾಕಷ್ಟು ಒಗ್ಗಟ್ಟು ಇರಬೇಕು. ನಾವು ನಮ್ಮ ಸಮುದಾಯದವ್ರಿಗೆ ಕೊಡಬೇಕು. ಮೋಸ ಆಗ್ತಾ ಇದೆ, ಕೊಟ್ಟು ಮಾತು ಉಳಿಸ್ಕೊಳ್ಬೇಕು. ಯಾರು ಹೇಳ್ತಾರೆ? ನಾನು ಈಗಾಗಲೇ ಒಂದು ಸರಿ ಹೇಳಿದ್ದೀನಿ, ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ನೋದನ್ನು ತೀರ್ಮಾನ ಮಾಡಬೇಕು ನಮ್ಮ ಪಕ್ಷದವರು. ಸೊ ಹೊರಗಿನವ್ರಿಗೆ ಯಾರಿಗೂ ಕೂಡ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಅಧಿಕಾರ ಇಲ್ಲ. ನಾವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕಾಗಿದೆ. ಗೊತ್ತಿಲ್ಲ, ನಾನು ಕೇಳಿಲ್ಲ. ಬಟ್ ಡೆಲ್ಲಿಗೆ ಹೋದ್ಮೇಲೆ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ, ಬೆಳಗ್ಗೆಯಿಂದ ಸಿಕ್ಕೂ ಇಲ್ಲ ಕೂಡ ಅವರು. ಸೊ ಹಾಗಾಗಿ ಏನು ಮಾತುಕತೆ ನಡೆದು ಗೊತ್ತಿಲ್ಲ. ಈ ಗೊಂದಲ ಇಲ್ಲ ಅಂದರೆ ಯಾಕೆ ಪದೇ ಪದೇ ಈ ಥರದ ಹೇಳಿಕೆಗಳು ಬರ್ತಾ ಇರುವಂಥದ್ದು? ಪ್ರತಿಯೊಬ್ಬರು ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ, ಶಾಸಕರುಗಳು ಕೂಡ ಕೊಡ್ತಾರೆ. ಒಂದು ಪಕ್ಷ ಅಂದಮೇಲೆ ಎಷ್ಟೋ ಜನ ಮುಖ್ಯಮಂತ್ರಿ ಪದವಿಗೆ ಆಕಾಂಕ್ಷಿಗಳು ಇರ್ತಾರೆ. ಸೊ ಅವ್ರ ಕಡೆಯವರು ಒಂದಷ್ಟು ಜನ ಕೇಳಿರ್ತಾರೆ. ಸೊ ಹಾಗಾಗಿ ಅದೇನು ದೊಡ್ಡ ವಿಷಯ ಅಲ್ಲ. ಎಲ್ಲ ಸರ್ಕಾರಗಳಿದ್ದಾಗಲೂ ಕೂಡ ಇದು ನಡೆದಿದೆ, BJP ಪಕ್ಷ ಇದ್ದಾಗಲೂ ಕೂಡ ಇದು ನಡೆದಿದೆ. ಸೊ ಇವಾಗ ಕೇಳಿದ್ದಾರೆ. ಸೊ ಅದನ್ನು ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ಇಬ್ಬರು ಬದ್ಧವಾಗಿರ್ತೀವಿ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಆ ಗೊಂದಲ ನಿವಾರಣೆ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಈಗಾಗಲೇ ಅದಕ್ಕೂ ಕೂಡ ನಾನು ಉತ್ತರ ಹೇಳಿದ್ದೀನಿ. ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರು ಏನು ಬದಲಾವಣೆ 2.5 ವರ್ಷ ಆದಮೇಲೆ ಆಗಬೇಕು ಅನ್ನೋದ್ರ ಬಗ್ಗೆ ಯಾರಾದರೂ ಮಾತು ಕೊಟ್ಟಿದ್ದರೆ ಅದ್ರ ಬಗ್ಗೆ ಯಾರಿಗೂ ಹೇಳಿಲ್ಲ. ಹೈಕಮಾಂಡ್ ಗೊತ್ತಿದ್ರೆ ಗೊತ್ತಿರ್ಬೋದು, ಅಥವಾ ಅದಾಗಿಲ್ದೇನೂ ಇರ್ಬೋದು. ಸೊ ಯಾರಿಗೂ ಗೊತ್ತಿಲ್ಲ. ಯಾರೂ ಗೊತ್ತಿಲ್ಲದೆ ಇದ್ದಾಗ ಅದ್ರ ಬಗ್ಗೆ ಸ್ಪೆಕ್ಯುಲೇಟ್ ಮಾಡೋದು ಸರಿ ಇಲ್ಲ. ಶಾಸಕರು ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಈಗ ಯಾವ ಶಾಸಕರು ಯಾರು ಪರವಾಗಿದೆ ಅನ್ನೋದನ್ನು ಮೀಡಿಯಾ ಮುಂದೆ ನಾವು ಅದನ್ನು ಡಿಸ್ಕಸ್ ಮಾಡಬಾರ್ದು. ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ, ಅದು ನಮಗೆ ಬಿಟ್ಬಿಟ್ಟು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.